ನೈಟ್ ಶೋ ಬುಕ್ ಮಾಡಿದ್ದೆ. ಬೆಳಗ್ಗೆಯಿಂದ ಸಂಜೆ ನೈಟ್‌ವರೆಗೂ ರಿವ್ಯೂ ಕಮೆಂಟ್ಸ್ ಬರ್ತಿತ್ತು. ನೋಡಿದೆ. ಎಲ್ಲಿ ನೋಡಿದ್ರು ನೆಗೆಟಿವ್ ಕಮೆಂಟ್ಸ್. ಈವನ್ ಕನ್ನಡ ರಿವ್ಯೂವರ್ಸ್ ನೆಗೆಟಿವ್ ಕಮೆಂಟ್ ಕೊಡ್ತಿದ್ರು. ಹೌದಾ? ಲೈಕ್ ಜನ ಏನೋ ನೆಗೆಟಿವ್ ಕೊಡ್ತಾರೆ ಅಂದ್ಬಿಟ್ಟು ಈವನ್ ಕನ್ನಡದಲ್ಲಿ ಸ್ಟಾರ್ ರಿವ್ಯೂವರ್ಸ್ ಯಾರ್ಯಾರಿದ್ದಾರೆ ಅವ್ರು ಕೂಡ ನೆಗೆಟಿವ್ ಕಮೆಂಟ್ ಕೊಡ್ತಿದ್ರು. ವಾಟ್ ದ ಅಂದ್ಕೊಂಡೆ. ಲೈಕ್ ಐ ವೆಂಟ್ ಈ ನೈಟ್ ಶೋ ಇತ್ತು 7:30. ಹೋಗಿ ಬಂದೆ. ಪ್ರತಿ ಫ್ರೇಮು, ಪ್ರತಿ ಕತೆ ಟಾಪ್ ನಾಚ್. ಆ ಫ್ರೇಮ್ ಏನಿದೆ, ಆ ಎಮೋಷನ್ಸ್ ಏನಿದೆ, ಯಾರು ಅಕ್ಕ, ತಂಗಿ, ಅಪ್ಪ ಒಂದೊಂದು ಯಾರಿಗಾದ್ರೂ ಒಂದು ಟ್ರಾಮಾ ಆರ್ ಎನಿ ಹಾರ್ಟ್ ಬ್ರೇಕ್ ಆಗಿರುತ್ತಲ್ಲ, ಅವ್ರಿಗೆ ಈ ಮೂವಿ ರಿಯಲಿ ಯಾವ್ದಾದ್ರು ಒಂದು ಸಿನಾರಿಯೋಲಾದ್ರೂ ಕನೆಕ್ಟ್ ಆಗುತ್ತೆ. ಬಟ್ ಪೀಪಲ್ ಆರ್ ಸೇಯಿಂಗ್ ಕಥೆನೇ ಇಲ್ಲ. ಆ ಕತೆ ಅರ್ಥ ಮಾಡ್ಕೊಳ್ಳೋಕೆ ಈವನ್ ನಾವು ಒಂದು ನಿಮಿಷ ಆ ಕಡೆ ಈ ಕಡೆ ಒಂದು ಸೀನ್ ಮಿಸ್ ಆದ್ರೂ ಆ ಕತೆ ಅರ್ಥ ಆಗಲ್ಲ ನಮಗೆ. ಅಷ್ಟು ಕತೆ ಇದೆ ಅದರಲ್ಲಿ. ಸೊ ಪೀಪಲ್ ಸ್ಟಿಲ್ ಸೇಯಿಂಗ್ ನನಗೆ ಕತೆ ಬೇಸ್ಲೆಸ್ಸು, ಕತೆನೇ ಇಲ್ಲ ಅಂತ. ಆ್ಯಂಡ್ ಈ ಸಿನಿಮಾ ಮಾಡಿರೋದು ಹಾಲಿವುಡ್ ರೇಂಜಲ್ಲೇ ಇದೆ. ಸೊ ಯಾರು ಹಾಲಿವುಡ್ ಮೂವೀಸ್ ನೋಡಿದ್ದೀರಾ, ಜಾನ್ ವಿಕ್, ಗೇಮ್ ಆಫ್ ಥ್ರೋನ್ಸ್ ಸೀರೀಸು, ಸೊ ಇದೇನೋ ಕಾಮನ್ ಅನಿಸುತ್ತೆ, ಆ ಲೆವೆಲಲ್ಲೇ ಇದೆ ಅನಿಸುತ್ತೆ. ಸೊ ಇಲ್ಲಿ ಯಾರು ಬರೀ ಇಂಡಿಯಾ ಸಿನಿಮಾಸು, ಗೂಗ್ಲಿ, ರಾಮಾಚಾರಿ ಅದೇ ಥರ ಮೂವೀಸ್ ನೋಡ್ಕೊಂಡಿದ್ದೀರೋ ಅವ್ರಿಗಿದು ಸೆಟ್ ಆಗಲ್ಲ. ಸೊ ಇಂಡಿಯನ್ ನಾಟ್ ಇಂಡಿಯನ್ಸ್ ಆ್ಯಕ್ಚುಲಿ ಕರ್ನಾಟಕ ಪೀಪಲ್ ಡೋಂಟ್ ಡಿಸರ್ವ್ ದಿಸ್ ಟಾಕ್ಸಿಕ್ ಅಂತ ಹೇಳ್ಬೋದು. ಯಾಕಂದರೆ ಈವನ್ ತೆಲುಗು ಪೀಪಲ್ ಸ್ಟಾರ್ಟೆಡ್ ಹೇಟಿಂಗ್. ಲೈಕ್ ಏನು ಆಪ್ಕಿ ಅದಾಲತ್ ಏನೋ ಶೋ ಹೋಗಿದ್ದಾಗ ಯಶ್ ಅವರು ಲೈಕ್ ಅಲ್ಲು ಅರ್ಜುನ್, ಮಹೇಶ್ ಬಾಬು ಅವರೆಲ್ಲ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅಂತ ಏನೋ ಕ್ವಶನ್ ಕೇಳಿದಾಗ, ಸೊ ಹೀಟ್ ಅಪ್ ಕಾನ್ವರ್ಸೇಷನ್ ಫ್ಯಾನ್ಸ್ ಮಧ್ಯೆ ಆಗಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ನೆಗೆಟಿವ್ ಪಿಯಾಸು. ನೀವು ನೋಡ್ತಿರ್ಬೋದು. ಎಲ್ಲ ತೆಲುಗು ಚಾನಲ್ಸಲ್ಲಿ ಸೇಮ್. ಎಲ್ಲರೂ ಒನ್ ಸ್ಟಾರ್ ಔಟ್ ಆಫ್ 5, 1/5. ಸೊ ಅಷ್ಟೊಂದು ಅಲ್ಲಿರೋ ಒಂದು 5 ಮಿನಿಟ್ಸ್ ಫ್ರೇಮ್ನ ಇಡೀ ಇಂಡಿಯಾದಲ್ಲೇ ಮಾಡೋಕ್ಕೆ ಮುಕ್ಲರಿದ್ದಾರೆ. ಅವ್ರು ಏನು ಎಷ್ಟು ಹೇಳಿದ್ರು, ಒಂದು ಫ್ರೇಮ್ನ ಈ ರೀತಿ ಮಾಡೋಕ್ಕೆ ಮುಕ್ಲರಿಬೇಕು ಅಂತ, ಸೊ ಅದೇ ರೀತಿ ಮಾಡಿದ್ದಾರೆ. ಒಂದು ಫ್ರೇಮ್ ಈವನ್ 5 ಮಿನಿಟ್ಸ್ ಫ್ರೇಮ್ ಮಾಡಬೇಕು ಅಂದ್ರೂ ಆ ರೀತಿ ಯಾರ ಕೈಲೂ ಆಗಿಲ್ಲ. ಆ ಗೀತು ಮೋಹನ್ ದಾಸ್ ಐಡಿಯಾಸ್ ಏನಿದೆ, ಆ ಎಮೋಷನ್ಸ್, ಒಬ್ಬ ಹೆಂಗ್ಸ್ ಅವರು ಲೇಡಿ ಆಗಿರೋದ್ರಿಂದ ಆ ಲೇಡಿ ಎಮೋಷನ್ಸ್, ಅಷ್ಟು ಗಿಲ್ಟ್, ಆ ಫೀಲಿಂಗ್ಸು ಅವ್ರು ಮಾತ್ರ ಕ್ಯಾಪ್ಚರ್ ಮಾಡ್ಕೋಕ್ಕಾಗಿರೋದು. ಒಂದು ಲೇಡಿ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಒಂದು ಯಾವುದೋ ಬೀಸ್ಟ್ ಲೆವೆಲ್ ಡೈರೆಕ್ಷನ್ ಅದು. ಅನಿಮಲ್ಲು, KGF ಎಲ್ಲ ಎಲ್ಲ ಕಂಬೈನ್ ನುಂಗಿ ಬಿಸಾಕ್ಬಿಟ್ಟಿದೆ. ಹಾಲಿವುಡ್ ರೇಂಜ್ ಮೂವಿ ಇದು. ಸೊ ಈ ಮೂವಿ ಹೋಗಿ ಇದಕ್ಕೆ ನೆಗೆಟಿವ್ ಕೊಡ್ತಿರೋದ್ರ ಎಸ್ಪೆಷಲಿ ಕನ್ನಡ ಆಡಿಯನ್ಸ್. ಫಸ್ಟ್ ಆಫ್ ಆಲ್ ಲೈಕ್ ಏನಂದರೆ, ಸಿ ಇದನ್ನ ಏನಂತ ಹೇಳ್ಬೋದು ಅಂದರೆ, ನಿಮ್ಮ ಅಳತೆಗೂ ಮೀರಿದ ಮೂವಿ ಇದು. ಸೊ ನಾವೇನು ನೋಡ್ಕೊಂಬಂದಿದ್ದೀವಿ, ಸಾಂಗ್ಸು, ಮೂವೀಸು, ಒಂದೇ ಸ್ಟೋರಿ. ಈವನ್ KGF 1 ಅರ್ಥ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 3 ಸಲ ಇಲ್ಲ 5 ಸಲ ನೋಡಿದ್ರೆ ಮಾತ್ರ KGF 1 ಅರ್ಥ ಆಗೋದು. ಬಟ್ ಇದು ಅದಕ್ಕಿಂತ 10ರಷ್ಟು ಟ್ವಿಸ್ಟ್ ಇದೆ ಒಳಗಡೆ, ಕತೆ ಒಳಗಡೆ. ಅಷ್ಟು ಚೆನ್ನಾಗಿ ಎಣ್ದಿದ್ದಾರೆ. ಇವ್ರ ಸಂಬಂಧ, ಏನಕ್ಕೆ ಅವ್ರ ಅಪ್ಪ ಮಗ, ಇವ್ರ ಅಕ್ಕ ತಂಗಿ, ಇವ್ರ ಲವರ್ಸು, ಇವ್ರ ಬಾಸು, ಇವನಿಂದ ಸಾಮ್ರಾಜ್ಯ